ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಕನಸಿನ ಜಾಬ್ ಏನಪ್ಪಾ ಅಂದ್ರೆ ಶಿಕ್ಷಕರು, ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರಾಗಿ ಮಾಡುವ ಕನಸು ನಿಮಗಿದ್ರೆ ಅದು ನನಸಾಗುವ ಸಮಯ ಬಂದಿದೆ. ಯಾಕಪ್ಪ ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ KREIS ನಲ್ಲಿ ಶಿಕ್ಷಕರ ನೇಮಕಾತಿ ಬಿಟ್ಟಿದೆ ಸ್ನೇಹಿತರೆ. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 1087 ಇದೆ. ನಿಮಗೆ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 767 ಹುದ್ದೆಗಳು, ಕಲ್ಯಾಣ ಕರ್ನಾಟಕದಲ್ಲಿ 320 ಹುದ್ದೆಗಳಿವೆ. ಅದಾಗಣ ದಿನಾಂಕ ಬಂದ್ಬಿಟ್ಟು 15/7/2026 13/8/2026 ಇರುತ್ತದೆ. ಇದರಲ್ಲಿ ಎಲ್ಲಾ ಭಾಷೆಯ ಶಿಕ್ಷಕರು ಕೂಡ ಇದೆ ಸ್ನೇಹಿತರೆ. ಕನ್ನಡ ಭಾಷೆ ಶಿಕ್ಷಕರು, ಇಂಗ್ಲಿಷ್, ಹಿಂದಿ, ಗಣಿತ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ಕಂಪ್ಯೂಟರ್ ಸೈನ್ಸ್ ಶಿಕ್ಷಣ ಹೊಂದಿದ ಕಂಪ್ಯೂಟರ್ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು, ಚಿತ್ರಕಲೆ ಶಿಕ್ಷಕರು, ಎಲ್ಲಾ ಹುದ್ದೆಗಳಿವೆ ಸ್ನೇಹಿತರೆ. ಮತ್ತು ಇದರ ಹುದ್ದೆಗಳು ಬಂದ್ಬಿಟ್ಟು ನಿಮಗೆ ಏನಾಗಿರ್ಬೇಕು, ನಿಮ್ಮ ಪದವಿ ಮತ್ತು BEd ಜೊತೆಗೆ TET ಆಗಿರಬೇಕು. ಎಲ್ಲಾ ಹುದ್ದೆಗಳಿಗೆ ಏನ್ ಕ್ರೈಟೇರಿಯಾ ಇದ್ರೋ ಅದ ಕ್ರೈಟೇರಿಯಾ ಆಗಿರಬೇಕು ಸ್ನೇಹಿತರೆ. ಇದು ನಾನು ನಿಮ್ಮ ಸಿಂಪಲ್ ನೋಟಿಫಿಕೇಶನ್ ಇದೆ, ಅಫಿಷಿಯಲ್ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ. ಯಾಕಪ್ಪ ಅಂದ್ರೆ ಇದು ಅಪ್ಲೈ ಮಾಡುವ ವಿಡಿಯೋ ಇರೋದರಿಂದ ಇದರಲ್ಲಿ ಹೆಚ್ಚಿಗೆ ಹೇಳೋದಿಲ್ಲ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ, ಚೆನ್ನಾಗಿ ನೋಟಿಫಿಕೇಶನ್ ಓದಿ ಮತ್ತು ಈ ವಿಡಿಯೋನ ನೀಟಾಗಿ ನೋಡಿ ನಿಮ್ಮ ಅಪ್ಲಿಕೇಶನ್ ಅಪ್ಲೈ ಮಾಡಿಕೊಳ್ಳಿ. ಮತ್ತೆ ಬನ್ನಿ ನಿಮ್ಮ ಕನಸು ನನಸು ಮಾಡುವ ಅಪ್ಲಿಕೇಶನ್ ಅನ್ನ ಹೇಗೆ ಅಪ್ಲೈ ಮಾಡೋದನ್ನ ಕಲಿಸ್ತೇನೆ. ಮೊದಲಿಗೆ ಬಂದ್ಬಿಟ್ಟು ಇಲ್ಲಿ ಬಂದು ಸರ್ಚ್ ಮಾಡಿ KEA ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ರೆ ಗೂಗಲ್ ನಲ್ಲಿ ಎಂಟರ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಸಾಕು KEA ಅಫಿಷಿಯಲ್ ವೆಬ್ಸೈಟ್ ಅಂತ ಓಪನ್ ಆಗ್ತಾ ಇದೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಇಂಗ್ಲಿಷ್ ನಲ್ಲಿದೆ ಸ್ನೇಹಿತರೆ. ನಾನು ಕನ್ನಡದಲ್ಲಿ ಫಸ್ಟ್ ಕನ್ವರ್ಟ್ ಮಾಡ್ಕೋತೀನಿ. ಕನ್ನಡದಲ್ಲಿ ಬಂದ್ರ ಇಲ್ಲಿ ಕ್ಲಿಕ್ ಮಾಡಿ ನೇಮಕಾತಿಯಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ತೋರಿಸ್ತಾ ಇದ್ರೆ KREIS ನೇಮಕಾತಿ ಅಂತ ತೋರಿಸ್ತಾ ಇದೆ. ಇದನ್ನ ಕ್ಲಿಕ್ ಮಾಡಿ. ಇದರಲ್ಲಿ 2 ಹುದ್ದೆಗಳಿವೆ, RPC ಮತ್ತು ಕಲ್ಯಾಣ ಕರ್ನಾಟಕ. 767 320. ನಾನು ಈಗ ಕಲ್ಯಾಣ ಕರ್ನಾಟಕದ ಅಪ್ಲಿಕೇಶನ್ ಹಾಕ್ತೀನಿ ಸ್ನೇಹಿತರೆ. ಆದ್ರೆ ನಿಮಗೆ ಹೇಳ್ತೀನಿ RPC ಮತ್ತು ಕಲ್ಯಾಣ ಕರ್ನಾಟಕದ 2 ಹುದ್ದೆಗಳ ಅಪ್ಲಿಕೇಶನ್ ಮೆಥಡ್ ಸೇಮ್ ಇರುತ್ತೆ. ಓಕೆನಾ? ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಇಲ್ಲಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು, ಅಥವಾ ನಾ ಹೇಳಿದ್ದೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರುತ್ತೇನೆ. ಅಪ್ಲೈ ಮಾಡೋಕೆ ನೀವು ಮೊದಲ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಕನ್ನಡ ಶಿಕ್ಷಕರು ಎಷ್ಟಿದ್ದಾರೆ, ಬೇರೆ ಬೇರೆ ಭಾಷೆ ಶಿಕ್ಷಕರು ಎಷ್ಟಿದ್ದಾರೆಪ್ಪ ಅಂದ್ರೆ ಹುದ್ದೆಗಳ ವರ್ಗೀಕರಣ ಬೇಕಾದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ನಾ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ. ಅದನ್ನು RPC ಮತ್ತು ಕಲ್ಯಾಣ ಕರ್ನಾಟಕದ 2. ಓಕೆ, ಈಗ ನಮಗೆ ಅರ್ಜಿ ಅಪ್ಲೈ ಮಾಡೋದಿದೆ. ಅರ್ಜಿ ಅಪ್ಲೈ ಮಾಡೋಕೆ ಕ್ಲಿಕ್ ಮಾಡಿ. KREIS 2026 ಆನ್ಲೈನ್ ಅರ್ಜಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರ ಇಲ್ಲಿ ಮೊದಲಿಗೆ ತೋರಿಸ್ತಾ ಇದೆ KEA ಆನ್ಲೈನ್ ರಿಕ್ರೂಟ್ಮೆಂಟ್ ಪೋರ್ಟಲ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಬಳಕೆದಾರರ ಯೂಸರ್ ನೇಮ್ ಏನಿದೆ ಗೆಟ್ OTP ಅಂತ ಇದೆ. ಇದು ಆಲ್ರೆಡಿ ರಿಜಿಸ್ಟರ್ಡ್ ಆದ್ರೆ, ಈ ಮೊದಲ ಬಾರಿಗೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರೆ ನೀವೇನ್ ಕ್ಲಿಕ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಡಿಜಿ ಲಾಕರ್ ಮೂಲಕ ರಿಜಿಸ್ಟರ್ ವಾಯಾ ಡಿಜಿ ಲಾಕರ್ ಅಂತ ಇದೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರ ಇಲ್ಲಿ ನಿಮ್ಮ VID ನಂಬರ್ ಅಥವಾ ಆಧಾರ್ ಸಂಖ್ಯೆ ಕೇಳ್ತಾ ಇದೆ. ನಿಮ್ಮ ಆಧಾರ್ ಸಂಖ್ಯೆನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ್ರ ಇಲ್ಲಿ ಕ್ಯಾಪ್ಚಾ ಕೋಡ್ ಕಾಣ್ತಾ ಇದೆ ಸ್ನೇಹಿತರೆ. ಕ್ಯಾಪ್ಚಾನ ಇಲ್ಲಿ ಎಂಟ್ರಿ ಮಾಡಬಹುದು. ಎಂಟ್ರಿ ಮಾಡಿದ್ರೆ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ ಸ್ನೇಹಿತರೆ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅನ್ನ ನೀವು ಚೆಕ್ ಮಾಡಿ. ನಿಮ್ಮ ರಿಜಿಸ್ಟರ್ಡ್ ನಂಬರ್ಗೆ ಒಂದು OTP ಅನ್ನ ಬರುತ್ತೆ. ಈಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬಂತ. ಈ OTP ಅನ್ನ ಇಲ್ಲಿ ಎಂಟ್ರಿ ಮಾಡಿ. ಕಂಟಿನ್ಯೂ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲ ನಿಮ್ಮ ಏನ್ ಕೇಳ್ತಾ ಇದೆಯಪ್ಪ ಅಂದ್ರೆ ಡಿಜಿ ಲಾಕರ್ ಪಿನ್ ಅನ್ನ ಎಂಟ್ರಿ ಮಾಡಿ. ಆಲ್ರೆಡಿ ನಿಮಗೆ ಗೊತ್ತಿದೆ, ಎಂಟ್ರಿ ಮಾಡಿ. ಸರ್ ನನಗೆ ನನ್ನ ಡಿಜಿ ಲಾಕರ್ ನ ಪಿನ್ ಗೊತ್ತಿಲ್ಲ, ಫಾರ್ಗೆಟ್ ಪಿನ್ ಅನ್ನ ಕ್ಲಿಕ್ ಮಾಡಿ. ಗೊತ್ತಿರ್ಲಾರ್ದವರು ಮಾತ್ರ, ಗೊತ್ತಿದ್ದವರು ಡೈರೆಕ್ಟ್ ಪಿನ್ ಅನ್ನ ಎಂಟ್ರಿ ಮಾಡಿ ಕಂಟಿನ್ಯೂ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರ ಇವೆಲ್ಲ ಇನ್ಫಾರ್ಮೇಶನ್ ನೋಡಿಕೊಳ್ಳಿ. ಕಂಟಿನ್ಯೂ ಅನ್ನ ಬರ್ತಾ ಇದೆ. ಇಲ್ಲಿ ನೋಡಬಹುದು ನಿಮ್ಮ ಹೆಸರು ತೋರಿಸ್ತಾ ಇದೆ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತೋರಿಸ್ತಾ ಇದೆ, ನಿಮ್ಮ ಜೆಂಡರ್ ತೋರಿಸ್ತಾ ಇದೆ. ಇಲ್ಲಿ ನೀವು ನಿಮ್ಮ ವಾಟ್ಸಪ್ ನಂಬರ್ ಇರುವ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಯಾವ ನಂಬರ್ಗೆ ವಾಟ್ಸಪ್ ಇದೆ ಆ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಈ ವಾಟ್ಸಪ್ ಮೂಲಕ ಕೂಡ OTP ಕಳಿಸುತ್ತೆ. ಅದೇ ಇನ್ಫಾರ್ಮೇಶನ್ ಇಲ್ಲಿ ಬರ್ದಿದೆ. ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಸೆಂಡ್ OTP ಅಂತ ಕ್ಲಿಕ್ ಮಾಡಿ. OTP ಕರೆಕ್ಟಾಗಿ ಎಂಟ್ರಿ ಮಾಡಿ. ವೆರಿಫೈ OTP ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೋಡಬಹುದು ಸ್ನೇಹಿತರೆ ಇಲ್ಲಿ ನಿಮ್ಮ ಬಳಕೆದಾರರ ಯೂಸರ್ ನೇಮ್ ಅನ್ನ ಅಡ್ಜಸ್ಟ್ ಮಾಡಬಹುದು. ಯೂಸರ್ ನೇಮ್ ಹೇಳ್ತೀನಿ ಸ್ನೇಹಿತರೆ, ನಿಮಗೆ ಯಾವ ರೀತಿ ಬೇಕಾದ್ರೆ ನೀವು ಇಡಬಹುದು. ನಿಮ್ಮ ಹೆಸರು ಇಡಿ, ಓಕೆ. ನಿಮಗೆ ಜಾಬ್ ಹೆಸರು ಇಡೋದ, ಓಕೆ. ಏನೇ ಬೇಕಾದರೂ ಇಡಬಹುದು. ಈಸಿಯಾಗಿ ಹೇಳ್ತೀನಿ, ನಿಮಗೆ ಸಿಂಪಲ್ ಟು ಸಿಂಪಲ್ ನಿಮ್ಮ ಹೆಸರು ಇಯರ್ ಅನ್ನ ಇಟ್ಬಿಡಿ ಅಂತ ನಾನು ನಿಮಗೆ ಸಜೆಷನ್ ಮಾಡ್ತೀನಿ. ನಿಮ್ಮ ಹೆಸರು ಏನದ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಏನಾದ, ಯಾಕಂದ್ರೆ ಇವೆರಡು ನಿಮಗೆ ನೆನಪು ಹೋಗೋದಿಲ್ಲ. ಓಕೆನಾ? ಇಟ್ರಾ? ಇಮೇಲ್ ID ಅನ್ನ ಕೇಳ್ತಾ ಇದೆ. ಇಮೇಲ್ ID ಅನ್ನ ಟೈಪ್ ಮಾಡಿ. ಎಂಟ್ರಿ ಮಾಡಿದ್ರ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ. ಪಾಸ್ವರ್ಡ್ ಎಂಟ್ರಿ ಮಾಡಿ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಅನ್ನ ಕ್ಲಿಕ್ ಮಾಡಿಕೊಳ್ಳಬೇಕು. 2 ಸರಿ ಕೇಳುತ್ತೆ. ಕ್ಲಿಕ್ ಮಾಡಿದ್ರ ಇಲ್ಲಿ accept ಅನ್ನ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. accept ಅನ್ನ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಬೇಕು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ. ಕಂಪ್ಲೀಟ್ ಆಗಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ್ರೆ ನೀವು ಈಗ ನಿಮ್ಮ ಯೂಸರ್ ID ಅನ್ನ ಇಲ್ಲಿ ಟೈಪ್ ಮಾಡಬೇಕು. ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಇಮೇಲ್ ID ನೀವೇನು ಈಗ ನೀವು ಯೂಸರ್ ನೇಮ್ ಕೊಟ್ಟಿರ್ತೀರೋ ಆ ಯೂಸರ್ ನೇಮ್ ID ಅನ್ನ ನೀವು ಇಲ್ಲಿ ಟೈಪ್ ಮಾಡಬೇಕು.
ಟೈಪ್ ಮಾಡಿ ಇಲ್ಲಿ ಗೆಟ್ OTP ಅನ್ನ ಕ್ಲಿಕ್ ಮಾಡಿ. ಗೆಟ್ OTP ಕ್ಲಿಕ್ ಮಾಡಿದ್ರೆ 3 ಆಪ್ಷನ್ ಇದೆ. ವಾಟ್ಸಪ್ ಅಂತ ಇದೆ, ಇಮೇಲ್ ಅಂತ ಇದೆ, SMS ಅಂತ ಇದೆ. ಮೊದಲಿಗೆ ಫಸ್ಟ್ SMS ಟ್ರೈ ಮಾಡಿ, OTP ಬರುತ್ತೆ, ಸೆಂಡ್ OTP ಅಂತ ಕ್ಲಿಕ್ ಮಾಡ್ತೀನಿ. ಸರ್ವರ್ ಚೆನ್ನಾಗಿದೆ ಸ್ನೇಹಿತರೆ, ಒಂದೇ ಸೆಕೆಂಡ್ನಲ್ಲಿ OTP ಬರ್ತಾ ಇವೆ. ಬಂತ? ಇಲ್ಲಿ ನೀವು ಕೊಟ್ಟಿರುವ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಅಲ್ಲಿ ಏನು ಪಾಸ್ವರ್ಡ್ ಎಂಟ್ರಿ ಮಾಡಿದಿರಲ್ವ ನೀವು, ಮೇಲೆ ಯೂಸರ್ ನೇಮ್, OTP ಮತ್ತು ಪಾಸ್ವರ್ಡ್, ಅದರ ಜೊತೆಗೆ ಇದು ಏನು ಕ್ಯಾಲ್ಕುಲೇಷನ್ ಕೊಟ್ಟಿರುತ್ತಾರೆ ಕ್ಯಾಪ್ಚರ್, ಇದು ಎಂಟ್ರಿ ಮಾಡಬೇಕು. ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್, ಮತ್ತೆ ಸೈನ್ ಇನ್. ಒಂದ್ಸರಿ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ನೀವು ತುಂಬಿದ್ರೆ ಇಲ್ಲಿ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಟೋಟಲ್ ಆಕ್ಟಿವ್ ಪೋಸ್ಟ್ ಅಂತ 17 ಅಂತ ಇದೆ. ಇದರಲ್ಲಿ ಬಂದ್ಬಿಟ್ಟು ಮೊದಲಿಗೆ ಕ್ಲಿಕ್ ಮಾಡಿ ಪ್ರೊಫೈಲ್. ಇಲ್ಲಿ ಡ್ಯಾಶ್ ಬೋರ್ಡ್, ಪ್ರೊಫೈಲ್, ಪೇಮೆಂಟ್ ಡೀಟೇಲ್ಸ್ ಮತ್ತು ಡಿಪಾರ್ಟ್ಮೆಂಟ್ ಪ್ರಯಾರಿಟಿ ಅಂತ ಇದೆ. ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಮೊದಲಿಗೆ ಪ್ರೊಫೈಲ್ ಅನ್ನ. ಪ್ರೊಫೈಲ್ ನಲ್ಲಿ ಏನ್ ತೋರಿಸ್ತಾ ಇದೆ, ನಿಮ್ಮ ಫೋಟೋ ತೋರಿಸ್ತಾ ಇದೆ, ಹೆಸರು ತೋರಿಸ್ತಾ ಇದೆ, ಜೆಂಡರ್ ತೋರಿಸ್ತಾ ಇದೆ, ಡೇಟ್ ಆಫ್ ಬರ್ತ್ ತೋರಿಸ್ತಾ ಇದೆ. ಇಲ್ಲಿ ತಂದೆ ಹೆಸರು ಬ್ಲಾಂಕ್ ಇದೆ, ಎಂಟ್ರಿ ಮಾಡಿ. ಆಸ್ ಪರ್ ಡಾಕ್ಯುಮೆಂಟ್ ಪ್ರಕಾರ ಎಂಟ್ರಿ ಮಾಡಬೇಕು ಸ್ನೇಹಿತರೆ. ತಂದೆ ಹೆಸರು ಎಂಟ್ರಿ ಮಾಡಿದ್ರ ತಾಯಿ ಹೆಸರನ್ನ ಎಂಟ್ರಿ ಮಾಡಿ. ಓಕೆ, ಇಲ್ಲಿ ತಂದೆ ಹೆಸರು ಎಂಟ್ರಿ ಮಾಡಿ, ಇಲ್ಲಿ ತಾಯಿ ಹೆಸರು ಎಂಟ್ರಿ ಮಾಡ್ರಿ. ಮೊಬೈಲ್ ನಂಬರ್ ಇದೆ ಮತ್ತು ನಿಮ್ಮ ನೇಟಿವ್ ಸ್ಟೇಟ್ ಅಂತ ಇದೆ. ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಬರ್ತಾ ಇದೆ ನೇಟಿವ್ ಡಿಸ್ಟಿಕ್ ಅಂತ ಇದೆ. ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ್ರ ಇಲ್ಲಿ ನೇಟಿವ್ ತಾಲೂಕಾ ಅಂತ ಇದೆ. ನೇಟಿವ್ ತಾಲೂಕಾ, ನಿಮ್ಮ ಸ್ವಂತ ತಾಲೂಕದ ಹೆಸರು ಯಾವುದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಅಡ್ರೆಸ್ ಆಟೋಮೆಟಿಕ್ ಆಗಿ ಆಧಾರ್ ಪ್ರಕಾರ ಬರ್ತಾ ಇದೆ ಸ್ನೇಹಿತರೆ. ಅಂದ್ರೆ ನೀವು ಅಡ್ರೆಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಆಧಾರ್ನಲ್ಲಿ ಯಾವ ಅಡ್ರೆಸ್ ಇರುತ್ತೆ ಅದೇ ಅಡ್ರೆಸ್ ಬಂದಿದೆ ಡೈರೆಕ್ಟ್ ಆಗಿ. ಇಲ್ಲಿ 10ನೇ ಪಾಸ್ ಇಲ್ಲಿ ಕೇಳ್ತಾ ಇದೆ, ಹ್ಯಾವ್ ಯು ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫ್ರಮ್ 1 to 10th ಅಂತ ಇದೆ. ಕನ್ನಡ ಮೀಡಿಯಂ 1 to 10th ಓದಿದ್ರೆ ಎಸ್ ಅನ್ನ ಮಾಡಿ, ಇಲ್ಲಪ್ಪ ಅಂದ್ರೆ ಓದಿಲ್ಲಪ್ಪ ಅಂದ್ರೆ ನೋ ಅನ್ನ ಮಾಡಿ. ಈಗ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇಲ್ಲಿ ಕಂಪಲ್ಸರಿಯಾಗಿ ಎಸ್ ಅಂತ ಹಾಕಬೇಕು. ಮ್ಯಾರಿಡ್ ಅಂತ ಕೇಳ್ತಾ ಇದೆ, ನೀವು ಮ್ಯಾರಿಡ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಮ್ಯಾರಿಡ್ ಆಗಿಲ್ಲಪ್ಪ ಅಂದ್ರೆ ನೋ ಅಂತ ಕ್ಲಿಕ್ ಮಾಡಿ. ಮತ್ತು ಅಲ್ಟರ್ನೇಟ್ ಇಮೇಲ್ ಐಡಿ ಅಂತ ಕೇಳ್ತಾ ಇದೆ ಸ್ನೇಹಿತರೆ. ಇನ್ ಕೇಸ್ ನಿಮಗೆ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಮತ್ತು ಅಲ್ಟರ್ನೇಟ್ ಇಮೇಲ್ ಐಡಿ ಕೇಳ್ತಾ ಇದೆ ಈ ಸರಿ. ಯಾಕಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕುವ ವೇಳೆಯಲ್ಲಿ ನೀವು ಏನೇ ಇನ್ಫಾರ್ಮೇಶನ್ ಬಂತಪ್ಪ ಅಂದ್ರೆ ನಿಮಗೆ ಕರೆಕ್ಟ್ ಆಗಿ ಮುಟ್ಟಬೇಕಾಗೋಸ್ಕರ 2 ಇಮೇಲ್ ಐಡಿ ಕೇಳ್ತಾ ಇದೆ. ಅಲ್ಟರ್ನೇಟ್ ಇಮೇಲ್ ಐಡಿ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ, ಅಲ್ಟರ್ನೇಟ್ ಮೊಬೈಲ್ ನಂಬರ್ನು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ್ರ ನಿಮ್ಮ ಹೈಟ್ ಕೇಳ್ತಾ ಇದೆ, ಹೈಟ್ ಅನ್ನ ಎಂಟ್ರಿ ಮಾಡಿ. ವೇಟ್ ಕೇಳ್ತಾ ಇದೆ, ವೇಟ್ ಅನ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ನೀವು ಇದಕ್ಕಿಂತ ಮುಂಚೆ ಕನ್ನಡ ಎಕ್ಸಾಮಿನೇಷನ್ ಬರ್ದಿದ್ರ, KPSC ಅಂತ ಕೇಳ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿ ಎಸ್. ಬರ್ದಿಲ್ಲಪ್ಪ ಅಂದ್ರೆ ನೋ. ಎಲ್ಲ ಆಪ್ಷನ್ಸ್ ನೀಟಾಗಿ ನೋಡಿಕೊಳ್ಳಿ ಸ್ನೇಹಿತರೆ. ಪ್ರತಿಯೊಂದು ಆಪ್ಷನ್ ಅನ್ನು ನೀಟಾಗಿ ನೋಡಿಕೊಳ್ಳಿ. ಸೇವ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಓಕೆ, 2ನೇ ಆಪ್ಷನ್ಸ್ ಬರ್ತಾ ಇದೆ. 10ನೇ ತರಗತಿಯ ಇನ್ಫಾರ್ಮೇಶನ್ ಬರ್ತಾ ಇದೆ. 10ನೇ ತರಗತಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ್ರ ಟ್ಯಾಪ್ ಪ್ರೆಸ್ ಮಾಡಿ ಸ್ನೇಹಿತರೆ. ಆಟೋ ಫೆಚ್ ಆಗುತ್ತೆ, ಟೆನ್ಷನ್ ತಗೋಬೇಕಾಗಿಲ್ಲ, ಆಟೋ ಫೆಚ್ ಆಗುತ್ತೆ. ಈಗ ಇಲ್ಲಿ ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್ ಇದೆ, ಬೋರ್ಡ್ ಇದೆ, ನಿಮ್ಮ ಹೆಸರಿದೆ, ಡೇಟ್ ಆಫ್ ಬರ್ತ್ ಇದೆ ಮತ್ತು ಪಾಸಿಂಗ್ ಇಲ್ಲಿ ಪರೀಕ್ಷಾ ವರ್ಷ ಅಂತ ತೋರಿಸ್ತಾ ಇದೆ. ಅದಾಗಣ ಇಲ್ಲಿ ಮೀಡಿಯಂ ಅಂತ ಇದೆ. ಸೆಲೆಕ್ಟ್ ಮೀಡಿಯಂ, ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಇದ್ರೆ ಇಂಗ್ಲಿಷ್ ಮೀಡಿಯಂ ಅನ್ನ ಕ್ಲಿಕ್ ಮಾಡಿ. ನೀವು ಕನ್ನಡ ವಿಷಯ ಪ್ರಥಮ ದ್ವಿತೀಯ ಭಾಷೆಯೊಂದಿಗೆ 10ನೇ ತರಗತಿ ಪೂರ್ಣಗೊಳಿಸಿದ್ದೀರಾ, ಹೌದು ಅಂತ ಇದೆ. ಮತ್ತು ಕನ್ನಡ ಮೀಡಿಯಂದವರಿಗೆ ಪ್ರಥಮ ಭಾಷೆ ಇರುತ್ತೆ, ಇಂಗ್ಲಿಷ್ ಮೀಡಿಯಂದವರಿಗೆ ದ್ವಿತೀಯ ಭಾಷೆ ಇರುತ್ತೆ. ಓಕೆನಾ, ಆ ರೀತಿ ನೀವು ಬೇಕಾದ್ರೆ ಹಾಕ್ಬಹುದು. ಇಲ್ಲಿ ನಿಮ್ಮ ಸ್ಕೂಲ್ ಹೆಸರು ಕೂಡ ತೋರಿಸ್ತಾ ಇದೆ, ಇದನ್ನ ನೋಡಿಕೊಳ್ಳಿ. ನಿಮ್ಮ ಮಾರ್ಕ್ಸ್ ಆಲ್ರೆಡಿ ಬರುತ್ತೆ ಸ್ನೇಹಿತರೆ. ಆಟೋ ಕ್ಯಾಪ್ಚರ್ 625ಕ್ಕೆ ಎಷ್ಟು ಅಂಕ ಗಳಿಸಿದ್ದೀರಾ ಮತ್ತು ಪರ್ಸೆಂಟೇಜ್ ಕೂಡ ತೋರಿಸುತ್ತೆ. ಎಲ್ಲ ನೀಟಾಗಿ ಕರೆಕ್ಟ್ ಇದ್ರೆ ಸೇವ್ ಅಂಡ್ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಇಲ್ಲಿ ಬರುತ್ತೆ ಪರೀಕ್ಷೆಯ ವಿವರಗಳು ಅಂತ ಕೇಳ್ತಾ ಇದೆ. ಪರೀಕ್ಷೆಯ ವಿವರಗಳು 12ನೇ ತರಗತಿ ಅಂತ ಅಂದ್ರೆ 12ನೇ ತರಗತಿಯ ಇನ್ಫಾರ್ಮೇಶನ್ ಎಂಟ್ರಿ ಮಾಡಬೇಕು. ಇಲ್ಲಿ 12ನೇ ತರಗತಿ ಪಾಸ್ ಆಗಿದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲ ಪಾಸ್ ಆಗಿಲ್ಲ ಅಂದ್ರೆ ನೋ. ಆದ್ರೆ ಈ ಪೋಸ್ಟ್ಗೆ ಕಂಪಲ್ಸರಿ ನಿಮಗೆ ಡಿಗ್ರಿ ಜೊತೆಗೆ BEd ಬೇಕು ಸ್ನೇಹಿತರೆ. ಡಿಗ್ರಿ ಜೊತೆಗೆ BEd TET ಆಗಿರ್ಬೇಕು. ಓಕೆನಾ, ಆ ರೀತಿ ಇರುತ್ತದೆ. ಇಲ್ಲಿ ನಮ್ಮ PUC ಪಾಸ್ ಆಗಿರೋದು ನಾರ್ಮಲಿ ಇಲ್ಲಿ ಹಾಕಬೇಕು ಎಸ್. ಮತ್ತು ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ, 12th ಕ್ಲಾಸ್ ನ ರಿಜಿಸ್ಟ್ರೇಷನ್ ನಂಬರ್. ಟ್ಯಾಬ್ ಪ್ರೆಸ್ ಮಾಡಿ. ಆಟೋ ಕ್ಯಾಪ್ಚರ್ ಆದರೆ ಬೆಸ್ಟ್ ಸ್ನೇಹಿತರೆ. ಆಟೋ ಕ್ಯಾಪ್ಚರ್ ಆಗ್ತಾ ಇಲ್ಲ ಅಂದ್ರೆ ನೀವೇ ಎಂಟ್ರಿ ಮಾಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ನೀವು ಎಂಟ್ರಿ ಮಾಡಿರೋ ರಿಜಿಸ್ಟ್ರೇಷನ್ ನಂಬರ್ ಜೊತೆಗೆ ಆಟೋ ಕ್ಯಾಪ್ಚರ್ ಆಗಿದ್ರೆ ಓಕೆ, ಆಟೋ ಕ್ಯಾಪ್ಚರ್ ಆಗಿಲ್ಲಪ್ಪ ಅಂದ್ರೆ ನೀವೇ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಬರ್ತದೆ ಸ್ನೇಹಿತರೆ. ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ನನಗೆ ITI ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ಬಹಳಷ್ಟು ಜನ ಕಾಮೆಂಟ್ ಮಾಡ್ತಾರೆ. ಏನ್ ಕಾಮೆಂಟ್ ಮಾಡ್ತಾ ಇದಾರಪ್ಪ ಅಂದ್ರೆ ಅಪ್ಲೋಡ್ ITI ಡಿಪ್ಲೊಮಾ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಪ್ಲಿಕೇಬಲ್ ಓನ್ಲಿ ಅಂತ ತೋರಿಸ್ತದೆ. ಓನ್ಲಿ PUC ಡೀಟೇಲ್ಸ್ ಮಸ್ಟ್ ಬಿ ಸಬ್ಮಿಟ್ ಹಿಯರ್. ಅಂದ್ರೆ ಇಲ್ಲಿ ಏನ್ ಕೇಳ್ತಾ ಇದೆಪ್ಪ ಅಂದ್ರೆ ಸ್ಟೆಪ್ 6ರಲ್ಲಿ ನೀವು ITI ಮತ್ತು ಡಿಪ್ಲೊಮಾ ಸ್ಟೂಡೆಂಟ್ ಗಳಿದ್ರೆ ಸ್ಟೆಪ್ 6ರಲ್ಲಿ ಇನ್ಫಾರ್ಮೇಶನ್ ಎಂಟ್ರಿ ಮಾಡಬೇಕು. PUC ಸ್ಟೂಡೆಂಟ್ ಗಳಿದ್ರೆ ಇಲ್ಲಿ ಎಂಟ್ರಿ ಮಾಡಬೇಕಂತ ಹೇಳ್ತಾ ಇದೆ. ಅಂದ್ರೆ ಡಿಪ್ಲೊಮಾ ಮತ್ತು ITI ಸ್ಟೂಡೆಂಟ್ ಇದ್ರೆ ಇಲ್ಲಿ ನೀವು ಎಂಟ್ರಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ PUC ಎಲ್ಲ ITI ಡಿಪ್ಲೊಮಾ ಇದೆ, ನೀವು ಸ್ಟೆಪ್ 6 ನಲ್ಲಿ ಆಡ್ ಮಾಡಿ. ಆದ್ರೆ PUC ಸ್ಟೂಡೆಂಟ್ ಇದ್ರೆ ಮಾತ್ರ ಇಲ್ಲಿ ಎಂಟ್ರಿ ಮಾಡಿ ಅಂತ ಹೇಳ್ತಾ ಇದೆ. ಅಂದ್ರೆ ಚೆನ್ನಾಗಿ ತಿಳ್ಕೊಂಡ್ರ ಡಿಪ್ಲೊಮಾ ITI ಸ್ಟೂಡೆಂಟ್ ಗಳು ಎಲ್ಲಿ ಅಪ್ಲೈ ಮಾಡಬೇಕು, ಸ್ಟೆಪ್ ನಂಬರ್ 6 ಅಲ್ಲಿ ಇಲ್ಲಿ ಬರ್ದಿದೆ ಸ್ನೇಹಿತರೆ.
ಚೆನ್ನಾಗಿ ನೋಡಿ. ಓಕೆನಾ. ನೆಕ್ಸ್ಟ್ ಆಪ್ಷನ್ ಇದೆ, ಇಲ್ಲಿ PUC ನೋಂದಣಿ ಸಂಖ್ಯೆನ ಎಂಟ್ರಿ ಮಾಡಿ, ಇಲ್ಲಿ ಪಾಸಿಂಗ್ ಇಯರ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ, ಅದಾಗಣ ಪಾಸಿಂಗ್ ಮಂತ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ, ಅದಾಗಣ PUC ಬೋರ್ಡ್ ಅಂತ ಇದೆ, ಇಲ್ಲಿ ಬರೀಬೇಕು ಸ್ನೇಹಿತರೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ, ನೇಮ್ ಆಸ್ ಪರ್ 12th ಮಾರ್ಕ್ಸ್ ಕಾರ್ಡ್ ಅಂತ ಇದು ಕೇಳ್ತಾ ಇದೆ. ಎಂಟ್ರಿ ಮಾಡಿ, ಇಲ್ಲಿ ಕಾಲೇಜ್ ನೇಮನ್ನು ಕೇಳ್ತಾ ಇದೆ ಮತ್ತು ಒಟ್ಟು ಅಂಕ ಕೇಳ್ತಾ ಇದೆ, ಗಳಿಸಿದ ಅಂಕ ಕೇಳ್ತಾ ಇದೆ. ಓಕೆ, ಇಲ್ಲಿ PUC ಮಾರ್ಕ್ಸ್ ಹಾಕಿದ್ರ ಇಲ್ಲಿ ಸ್ಟ್ರೀಮ್ ಕೇಳ್ತಾ ಇದೆ, ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಅಂತ. ನೀವು ಯಾವುದು ಸ್ಟ್ರೀಮಿಂದ ಪಾಸ್ ಆಗಿದ್ರ ಆ ಸ್ಟ್ರೀಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರ ಮೊದಲಿಗೆ ಕೇಳ್ತಾ ಇದೆ ಕ್ಯಾಟಗರಿ ರಿಸರ್ವೇಶನ್, ನಿಮ್ಮ ಕ್ಯಾಟಗರಿ ಯಾವುದು ಕೊಡ್ತೀರಾ ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲ ಸರ್ ನಾ ಜನರಲ್ ಮೆರಿಟ್ ಅಲ್ಲಿ ನಾವು ಹುದ್ದೆ ತಗೋತೀನಪ್ಪ ಅಂದ್ರೆ ನೋ. ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾರೆ ಕ್ಯಾಟಗರಿ ಕೊಡ್ತೀವಿ ಸರ್ ಅಂತ. ಎಸ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ RD ಸಂಖ್ಯೆ ಎಂಟ್ರಿ ಮಾಡಬೇಕು ಸ್ನೇಹಿತರೆ. ನೀವು ಯಾವುದು ಕ್ಯಾಟಗರಿಗೆ ಸಂಬಂಧಪಟ್ಟಿರ್ತೀರಲ್ವ ಅಂದ್ರೆ ನಿಮ್ಮ ಕಾಸ್ಟ್ ಇನ್ಕಮ್ ಅಥವಾ ಕಾಸ್ಟ್ ನಂಬರನ್ನು ಇಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ್ರೆ ಸಾಕು, ಇಲ್ಲಿ ನಿಮ್ಮ ಹೆಸರು ತೋರಿಸ್ಬೇಕು ಸ್ನೇಹಿತರೆ. ಓಕೆ, ಇಲ್ಲಿ ನಿಮ್ಮ ಕ್ಯಾಟಗರಿ ತೋರಿಸ್ತಾ ಇದೆ ಮತ್ತು ಇಲ್ಲಿ ನಿಮ್ಮ ಸಬ್ ಕ್ಯಾಟಗರಿ ಇದ್ರೆ ಸಬ್ ಕ್ಯಾಟಗರಿ ಕೂಡ ತೋರಿಸುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ OBC 2A 2B 2C ಮತ್ತು ನಿಮ್ಮ ಕಾಸ್ಟ್ನ ಹೆಸರು ಕೂಡ ತೋರಿಸುತ್ತೆ. ಇನ್ಫಾರ್ಮೇಷನ್ ಕರೆಕ್ಟ್ ಇದೆ ಅಲ್ವಾ ಅನ್ನೋದನ್ನ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಹೆಸರು ತೋರಿಸ್ತಾ ಇದೆ, ನಿಮ್ಮ ಹೆಸರು ಆಕ್ಚುಯಲ್ ನೇಮ್ ಮತ್ತು RD ನಂಬರ್ ನೇಮ್ ಎರಡು ಸೇಮ್ ಇದ್ರೆ ಇಲ್ಲಿ ಸೇಮ್ ಅಂತ ಕ್ಲಿಕ್ ಮಾಡಿ. ಓಕೆನಾ. ಅದು ಕೆಲವೊಂದ್ಸರಿ ವೆರಿಫಿಕೇಶನ್ ಮಾಡೋಕೆ ಟೈಮ್ ತಗೋತೆ, ಅದಕ್ಕೋಸ್ಕರ ಎರಡು ಸೇಮ್ ಅಂತ ಇದ್ರೆ ಸೇಮ್ ಅನ್ನ ಕ್ಲಿಕ್ ಮಾಡಿ. ಧರ್ಮದ ವಿವರ ಅಂತ ಕೇಳ್ತಾ ಇದೆ, ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಜೈನಿಸಮ್ ಅಂತ ಕೇಳ್ತಾ ಇದೆ, ಪಾರ್ಸಿ, ಬುದ್ಧಿಸ್ಟ್ ಅಂತ ಕೇಳ್ತಾ ಇದೆ. ಧರ್ಮ ಯಾವುದು ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಧರ್ಮನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ ಗೆ ಬರ್ರಿ. ಇಲ್ಲಿ ಕೇಳ್ತಾ ಇದೆ ಕಲ್ಯಾಣ ಕರ್ನಾಟಕ HK ಮೀಸಲಾತಿ ಕೇಳುತ್ತೀರಾ ಅಂದ್ರೆ ನಿಮಗೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಮೀಸಲಾತಿ ಬೇಕಾದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ RD ನಂಬರ್ ಅನ್ನ ಟೈಪ್ ಮಾಡಬೇಕು. ಮತ್ತು ಇದು ನಾನ್ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಇದು ಆಪ್ಷನ್ ಸಂಬಂಧ ಇಲ್ಲ ಸ್ನೇಹಿತರೆ. ಆ ನಾನ್ ಕಲ್ಯಾಣ ಕರ್ನಾಟಕದವ್ರ ಬಳಿ ಏನಿರಲ್ಲಪ್ಪ ಅಂದ್ರೆ RD ನಂಬರ್ ಇರಲ್ಲ. ಬಹಳ ಮಂದಿ ಕಾಮೆಂಟ್ ಮಾಡ್ತಾರೆ, ಸರ್ ಇದು ಏನ್ ಸರ್ ಇದು HK RD ನಂಬರ್, RD ನಂಬರ್, KK RD ನಂಬರ್, HK RD ನಂಬರ್ ಅಂತ ಕೇಳ್ತಾರೆ. ನಾನು ನಿಮಗೆ ಹೇಳ್ತೀನಿ ಇದು ಓನ್ಲಿ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಆಪ್ಷನ್ ಬರುತ್ತೆ. ಅವ್ರ ಬಳಿ RD ನಂಬರ್ ಇರುತ್ತೆ, ಆ ನಂಬರನ್ನ ಎಂಟ್ರಿ ಮಾಡ್ತಾರೆ. ನೀವು ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆ ಜಿಲ್ಲೆಗಳದವರಾಗಿದ್ದರೆ ಇಲ್ಲಿ ನೋ ಅನ್ನ ಸೆಲೆಕ್ಟ್ ಮಾಡಿ ಮುಂದೆ ಹೋಗಬಹುದು. ನೆಕ್ಸ್ಟ್ ಬಂತೀನಿ, RD ನಂಬರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ನಿಮ್ಮ RD ನಂಬರನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ RD ನಂಬರ್ ಎಂಟ್ರಿ ಮಾಡಿದ್ರೆ ತೆಳಗಡೆ ಇನ್ಫಾರ್ಮೇಷನ್ ಕೂಡ ತೋರಿಸುತ್ತೆ ಸ್ನೇಹಿತರೆ. ಎರಡೂ ಇನ್ಫಾರ್ಮೇಷನ್ ಕರೆಕ್ಟ್ ಇದ್ದರೆ ಸೇಮ್ ಅಂತ ಕ್ಲಿಕ್ ಮಾಡಿ ಮುಂದೆ ಹೋಗಬಹುದು. ಗ್ರಾಮೀಣ ವಿದ್ಯಾರ್ಥಿಗಳ ಆಗಿದ್ದರೆ ರೂರಲ್ ಸ್ಟೂಡೆಂಟ್ ಎಸ್ ಅನ್ನ ಕ್ಲಿಕ್ ಮಾಡಿ, ರೂರಲ್ ಇಲ್ಲಪ್ಪ ಅಂದರೆ ನೋ ಅನ್ನ ಕ್ಲಿಕ್ ಮಾಡಿ. ಓಕೆ, ಅರ್ಬನ್ ಸ್ಟೂಡೆಂಟ್ ತಾಲೂಕಾ ಮತ್ತು ಜಿಲ್ಲಾ ವಿದ್ಯಾರ್ಥಿಗಳಾಗಿದ್ದರೆ ಇಲ್ಲಿ ನೋ ಕ್ಲಿಕ್ ಮಾಡಬೇಕು. ಗ್ರಾಮೀಣ ವಿದ್ಯಾರ್ಥಿಗಳು ಮಾತ್ರ ಎಸ್ ಅನ್ನ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಓಕೆನಾ. ಎಲ್ಲ ಇನ್ಫಾರ್ಮೇಷನ್ ನೋಡಬಹುದು. ನೀವು ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ನೋಡಿ ನೀವು ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಕ್ಲೈಮ್ ಎಕ್ಸೆಪ್ಷನ್ಸ್ ಅಂತ ಕೇಳ್ತಾ ಇದೆ. ಇಲ್ಲಿ ಏನಿರ್ತಪ್ಪ ಅಂದ್ರೆ ಅಡಿಷನಲ್ ಕ್ಲೈಮ್ ಡೀಟೇಲ್ಸ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಒಂದೊಂದಾಗಿ ಆಪ್ಷನ್ ನೀಟಾಗಿ ಓದ್ತೀನಿ ಸ್ನೇಹಿತರೆ ನೋಡಿ. ಇಲ್ಲಿ ಏನಿದೆ, ಡೂ ಯು ಕ್ಲೈಮ್ ರಿಸರ್ವೇಶನ್ ಅಂಡರ್ ದ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಕೇಳ್ತಾ ಇದೆ. ಇದು PDP ಅಂತ ಶಾರ್ಟ್ ಕಟ್ ಅಲ್ಲಿ ಹೇಳ್ತಾರೆ. ನೀವು PDP ಕ್ಯಾಂಡಿಡೇಟ್ ಇದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಾದ್ರೆ ನೋ. ನೆಕ್ಸ್ಟ್ ಆಪ್ಷನ್ ಹ್ಯಾವ್ ಯು ಬೀನ್ ಡಿಬಾರ್ಡ್ ಇನ್ KA KPSC ಎಕ್ಸಾಮ್. ನೀವು ಇದಕ್ಕಿಂತ ಮುಂಚೆ KA KPSC ಎಕ್ಸಾಮ್ ಇಂದ ಡಿಬಾರ್ ಆಗಿದ್ರೆ ಎಸ್, ಇಲ್ಲಾದ್ರೆ ನೋ. ಅದಾಗಣ ಹ್ಯಾವ್ ಯು ಬೀನ್ ಕನ್ವಿಕ್ಟೆಡ್ ಆಫ್ ಎನಿ ಕ್ರಿಮಿನಲ್ ಕೇಸ್ ಅಂತ ಕೇಳ್ತಾರೆ. ಕ್ರಿಮಿನಲ್ ಕೇಸ್ ನಲ್ಲಿ ನೀವು ಒಳಗೊಂಡಿದ್ರೆ ಯಾವಾಗನ ಮಾಡಿದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ, ಕೇಸ್ ಅದು ನಡೆದಿದ್ರೆ ಇಲ್ಲಾದ್ರೆ ನೋ. ನೆಕ್ಸ್ಟ್, ಡೂ ಯು ಹ್ಯಾವ್ ಕಂಪ್ಯೂಟರ್ ನಾಲೆಜ್ ಇದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಪ್ಪ ಅಂದರೆ ನೋ ಅನ್ನ ಕ್ಲಿಕ್ ಮಾಡಿ. ಇತ್ತಂದರೆ ಕಂಪಲ್ಸರಿ ಎಸ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್, ಡೂ ಯು ಹ್ಯಾವ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಫ್ರಮ್ ದ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ನಿಮ್ಮ ಬಳಿ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ನ ಸರ್ಟಿಫಿಕೇಟ್ ಇದ್ರೆ ಎಷ್ಟು ತಿಂಗಳದಿದೆ? 6 ತಿಂಗಳದ, 1 ಇಯರ್ದ, 1.5 ಇಯರ್ದ, 2 ಇಯರ್ದ ಮತ್ತು ಕಂಪ್ಲೀಟೆಡ್ ಡಿಪ್ಲೊಮಾ ಕೋರ್ಸ್ ಆಫ್ಟರ್ SLC ಅಂತ ಇದೆ. ಇದರಲ್ಲಿ ಯಾವುದೇ ಬೇಕಾದರೂ ನೀವು ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮ್ಮ ಬಳಿ ಯಾವ ಸರ್ಟಿಫಿಕೇಟ್ ಇದೆ ಅದು. ಏಜ್ ರಿಲ್ಯಾಕ್ಸೇಷನ್ ಕೇಳ್ತಾ ಇದೆ. ನೀವು ಏಜ್ ರಿಲ್ಯಾಕ್ಸೇಷನ್ ಕೋರಿದ್ರೆ ಇವೆಲ್ಲ ಕ್ಯಾಟಗರಿಯಲ್ಲಿ ಯಾವ ಕ್ಯಾಟಗರಿಯಲ್ಲಿ ನೀವು ಕನ್ಸಿಡರ್ ಆಗ್ತೀರಾ ಅಂತ ಕೇಳ್ತಾ ಇದೆ. ಏನಂತ ಇದೆ? ಬಾಂಡೆಡ್ ಲೇಬರ್ ಅಂತ ಇದೆ, ಸೆನ್ಸಸ್ ಅಂತ ಇದೆ, ಡಿಪಾರ್ಟ್ಮೆಂಟ್ ಇನ್ ಸರ್ವಿಸ್ ಅಂತ ಇದೆ. ಓಕೆನಾ. ಡೆಫರೆಂಟ್ಲಿ ಏಬಲ್ಡ್ ಅಂತ ಇದೆ. ನೆಕ್ಸ್ಟ್, ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇದೆ, ಎಕ್ಸ್ ಮಿಲಿಟರಿ ಪರ್ಸನ್ ಅಂತ ಇದೆ. ಇವೆಲ್ಲ ಕ್ಯಾಟಗರಿ ಸಂಬಂಧಪಟ್ಟರೆ ಎಸ್, ಇಲ್ಲಾದ್ರೆ ನೋ ಅಂತ ಕ್ಲಿಕ್ ಮಾಡಿ. ವಿಕಲಚೇತನ ಅಭ್ಯರ್ಥಿಗಳಿದ್ರೆ ಎಸ್, ವಿಕಲಚೇತನ ಅಭ್ಯರ್ಥಿಗಳು ಇಲ್ಲಪ್ಪ ಅಂದ್ರೆ ನೋ. ಅಂದ್ರೆ ಹ್ಯಾಂಡಿಕ್ಯಾಪ್ ಇದ್ರೆ ಎಸ್, ಹ್ಯಾಂಡಿಕ್ಯಾಪ್ ಇಲ್ಲಪ್ಪ ಅಂದ್ರೆ ನೋ. ಸೇವ್
ಡೀಟೇಲ್ಸ್ ಅನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಸೇವ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೀವು ನೋಡಬಹುದು ಅಡಿಷನಲ್ ಕ್ವಾಲಿಫಿಕೇಶನ್ ಅಲ್ಲಿ ನೀವು ಸೆಕ್ಷನ್ ಅಲ್ಲಿ ಬಂದಾಗ ಇಲ್ಲಿ ನಿಮಗೆ ಆಪ್ಷನ್ ತೋರಿಸುತ್ತೆ UG PG ಅಂತ. ಇಲ್ಲಿ ಆಡ್ ಕ್ವಾಲಿಫಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಡಿಪ್ಲೊಮಾ ಆಗಿದೆನಾ, PG ಆಗಿದೆನಾ, UG ಆಗಿದೆನಾ ಅನ್ನೋದನ್ನ ಇನ್ಫಾರ್ಮೇಶನ್ ತೋರಿಸುತ್ತೆ. ಇಲ್ಲಿ ತೋರಿಸಿದಾಗ ಮೊದಲಿಗೆ ನೀವು ಯಾವುದೇ ಒಂದು ಇನ್ಫಾರ್ಮೇಶನ್ ನಾವು UG ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ತೋರಿಸ್ತಾ ಇದೆ ನಿಮ್ಮ ಡಿಗ್ರಿ, ಯಾವ ಡಿಗ್ರಿ ಕ್ವಾಲಿಫಿಕೇಶನ್ ಮುಗಿದಿದೆ, ಸೈನ್ಸ್, ಆರ್ಟ್ಸ್, ಬ್ಯಾಚುಲರ್ ಇನ್ ಸೈನ್ಸ್, ಬ್ಯಾಚುಲರ್ ಇನ್ ಆರ್ಟ್ಸ್, ಇಂಜಿನಿಯರಿಂಗ್, ಬೇರೆ 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 ಡಿಗ್ರಿಗಳು ನಿಮಗೆ ತೋರಿಸ್ತಾ ಇದೆ. ಫಿಸಿಕಲ್ ಎಜುಕೇಶನ್ ಇದ್ರೆ ಫಿಸಿಕಲ್ ಎಜುಕೇಶನ್ ಹಾಕ್ರಿ. ಅದಾಗಣ ಇಲ್ಲಿ ನಿಮಗೆ ತೋರಿಸುತ್ತೆ ಏನಪ್ಪಾ ಅಂದ್ರೆ ನಿಮ್ಮ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡೋದು ಆಪ್ಷನ್ ಇದೆ ಸ್ನೇಹಿತರೆ. ಇಲ್ಲಿ ಸರ್ಚ್ ಮಾಡಬೇಕು, ಯಾವ ಯೂನಿವರ್ಸಿಟಿ ಇರುತ್ತಲ್ವಾ ಆ ಯೂನಿವರ್ಸಿಟಿ ಸರ್ಚ್ ಮಾಡಿದ್ರೆ ಕೆಳಗಡೆ ನಿಮ್ಮ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡುವ ಆಪ್ಷನ್ ಬರುತ್ತೆ. ಅದಾದ ತಕ್ಷಣ ನಿಮ್ಮ ಕಾಲೇಜ್ ಹೆಸರನ್ನ ಟೈಪ್ ಮಾಡಬೇಕು. ಕಂಪಲ್ಸರಿಗೆ ಹೇಳ್ತೀನಿ ಸ್ನೇಹಿತರೆ, ಪ್ರತಿಯೊಂದು ಅಕ್ಷರ ಇಲ್ಲಿ ಸ್ಮಾಲ್ ಲೆಟರ್ ಅಲ್ಲಿ ಮಾತ್ರ ತಗೊಂಡಾಗ ಸೇವ್ ಆಗ್ತಾ ಇದೆ. ಕ್ಯಾಪಿಟಲ್ ಲೆಟರ್ ಅಲ್ಲಿ ಯಾವುದೇ ಡಾಟಾ ಎಂಟ್ರಿ ಮಾಡಿದ್ರೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತೀನಿ, ನಿಮ್ಮ ಕಾಲೇಜ್ ಹೆಸರು ಮತ್ತು UG ನಂಬರ್ ಕೂಡ ಸ್ಮಾಲ್ ನಲ್ಲಿ ಎಂಟ್ರಿ ಮಾಡಬೇಕು. UG ಏನ್ ನಂಬರ್ ಇರುತ್ತಲ್ವಾ ಅದರಲ್ಲಿರುವ ಪ್ರತಿಯೊಂದು ಅಕ್ಷರಗಳು ಕೂಡ ಸ್ಮಾಲ್ ಲೆಟರ್ ಅಲ್ಲೇ ಎಂಟ್ರಿ ಮಾಡಬೇಕು. ಅದಾದ ತಕ್ಷಣ ಇಲ್ಲಿ ನಿಮಗೆ ಆಪ್ಷನ್ ತೋರಿಸ್ತಾ ಇದೆ, ಇದು ನಿಮ್ಮ ಯೂನಿವರ್ಸಿಟಿ ಯಾವ ಪರ್ಮಿಷನ್ ತಗೊಂಡಿದೆ ಅಂತ. ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಕ್ಲಿಕ್ ಮಾಡಿ. ಬೇರೆ ಬೇರೆ ಇತ್ತಂದ್ರೆ ಬೇರೆ ಕ್ಲಿಕ್ ಮಾಡಿ. ಇಲ್ಲಿ ಗಳಿಸಿದ ಅಂಕ ಇರುತ್ತೆ, ಒಟ್ಟು ಅಂಕ ಇರುತ್ತೆ. ಅದಾದ ತಕ್ಷಣ ಎಷ್ಟು ವರ್ಷದ ನಿಮ್ಮ ಗ್ರಾಜುಯೇಷನ್ ಮತ್ತು ಅದಾಗಣ ಪಾಸ್ ಆಗಿದ್ದು ವರ್ಷ ಅಂತ ಇರುತ್ತೆ. ಅದಾಗಣ ಇಲ್ಲಿ ನಿಮ್ಮ ಸಂಯೋಜಕ ಸಬ್ಜೆಕ್ಟ್ ಇರುತ್ತೆ, ಅದನ್ನ ಸೇವ್ ಮಾಡಿಕೊಂಡು ಇದರಲ್ಲಿ UG ಅನ್ನ ಸೆಲೆಕ್ಟ್ ಮಾಡಿಕೊಂಡು ಮೊದಲಿಗೆ ಫಸ್ಟ್ ನಿಮ್ದು BA ಡೀಟೇಲ್ಸ್ ಅನ್ನ ಆಡ್ ಮಾಡಬೇಕು. BA, BSc, BCom ಏನು ನಿಮ್ದು ಎಜುಕೇಶನ್ ಮುಗಿದಿದೆ ಅಲ್ವಾ ಅದನ್ನ ಆಡ್ ಮಾಡಿ. ಇಲ್ಲಿ ಮೊದಲಿಗೆ ನಿಮ್ಮ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಇಲ್ಲಿ ಆರ್ಟ್ಸ್ ಇದ್ರೆ ಆರ್ಟ್ಸ್, ಅದರ ಜೊತೆಗೆ ಇಲ್ಲಿ ನಿಮ್ದು B.Ed ಅಂತ ಇದೆ, ಬ್ಯಾಚುಲರ್ ಇನ್ ಎಜುಕೇಶನ್. B.Ed ಕೂಡ ಸಪ್ರೇಟ್ ಆಗಿ ಸೇವ್ ಮಾಡಬೇಕು ಸ್ನೇಹಿತರೆ. ಅದೇ ರೀತಿ ಆರ್ಟ್ಸು ಮತ್ತು ಕಾಮರ್ಸ್ ಡಿಗ್ರಿ ಏನು ಮುಗಿದಿರುತ್ತಲ್ವ ನಿಮ್ಮ ಸೈನ್ಸು BSc ಅದು ಕೂಡ ಸಪ್ರೇಟಾಗಿ ನೀವು ಸೇವ್ ಮಾಡಬೇಕು. ಓಕೆನಾ. ಈಗ ನಾವು B.Ed ಇನ್ಫಾರ್ಮೇಷನ್ ತೋರಿಸ್ತಾ ಇದ್ದೀನಿ. ಈಗ ನಾನು ನಿಮಗೆ B.Ed ಇನ್ಫಾರ್ಮೇಷನ್ ಕೋರ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಪಾಸ್ಡ್ ಅಂತ ಇದೆ. ಇಲ್ಲಿ ನಿಮ್ಮ ಯೂನಿವರ್ಸಿಟಿ ಸರ್ಚ್ ಮಾಡಬೇಕು. ತೆಳಗಡೆ ಯೂನಿವರ್ಸಿಟಿ ಹೆಸರು ತೋರಿಸುತ್ತೆ. ಇಲ್ಲಿ ಸರ್ಚ್ನಲ್ಲಿ 3-4 ಅಕ್ಷರ ಟೈಪ್ ಮಾಡಿದ್ರೆ ಸಾಕು, ನಿಮ್ಮ ಯೂನಿವರ್ಸಿಟಿ ಹೆಸರು ತೆಳಗಡೆ ಬರುತ್ತೆ. ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಳ್ಳಿ. ಅದರ ಜೊತೆಗೆ ನಿಮ್ಮ ಕಾಲೇಜ್ ಹೆಸರನ್ನು ಟೈಪ್ ಮಾಡಬೇಕು. ಓನ್ಲಿ ಸ್ಮಾಲ್ ಲೆಟರ್ಸ್ ಸ್ನೇಹಿತರೆ, ಪ್ರತಿಯೊಂದು ಅಕ್ಷರ ಸ್ಮಾಲ್ ಲೆಟರ್ಸ್. ಮತ್ತು ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ ಇದರಲ್ಲಿ ಆ್ಯಡ್ ಮಾಡಬಾರ್ದು. ಅಂದರೆ ಕಾಮಾ ಹಾಕೋದು, ಡಬಲ್ ಕೊಟೇಶನ್ ಹಾಕೋದು ಇವೇನು ಆ್ಯಡ್ ಮಾಡಪ್ಲೇ ಇಲ್ಲ. ಡ್ಯಾಶ್ ಬಿಡೋದು, ಸ್ಪೇಸ್ ಬಿಡೋದು, ಎಕ್ಸ್ಟ್ರಾ ಸ್ಪೇಸ್ ಗಳನ್ನು ಕೂಡ ಬಿಡಕ್ಕೆ ಹೋಗ್ಬಿಟ್ರೆ ಓನ್ಲಿ ಸ್ಮಾಲ್ ಲೆಟರ್ ಆ್ಯಡ್ ಮಾಡಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆ್ಯಡ್ ಮಾಡಿ ಸ್ನೇಹಿತರೆ, ನೆನ್ಪಿಟ್ಟುಕೊಳ್ಳಿ ಇದು ಕೂಡ ಸ್ಮಾಲ್ ಲೆಟರ್ ನಲ್ಲಿಯೇ ಇರಬೇಕು. ಅದಾದ ತಕ್ಷಣ ಇಲ್ಲಿ ರೆಕಗ್ನೈಸ್ಡ್ ಬೈ ಅಂತ ಇದೆ. ಕಾಮನ್ ಆಗಿ ಕರ್ನಾಟಕದ ಯೂನಿವರ್ಸಿಟಿಗಳು ಕರ್ನಾಟಕ ಗೌರ್ಮೆಂಟ್ ನಿಂದ ಮಾನ್ಯತೆ ಪಡೆದಿರುತ್ತೆ. ನೀವು ಗಳಿಸಿರುವ ಅಂಕ ಮತ್ತು ಒಟ್ಟು ಅಂಕಗಳು ಎರಡನ್ನ ಎಂಟ್ರಿ ಮಾಡಬೇಕು. ಅದಾಗಣ ನಿಮ್ಮ ಅವಧಿ ಎಷ್ಟು ವರ್ಷದ B.Ed ಇತ್ತು, ಅದಾದ ತಕ್ಷಣ ನೀವು ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ದೀರಾ, ಅದಾಗಣ ನಿಮ್ಮ ಸಬ್ಜೆಕ್ಟ್ ಮೋಡ್ ಬಂದ್ಬಿಟ್ಟು ಯಾವುದು ಮೆಥಡ್ ಅಂತ ಇದೆ. ಇಲ್ಲಿ ಕನ್ನಡ ಮೆಥಡ್, ಇಂಗ್ಲಿಷ್ ಮೆಥಡ್, ಹಿಂದಿ ಮೆಥಡ್, ಸೈನ್ಸ್ ಅಂತ ಇದೆ, ಆರ್ಟ್ಸ್ ಮೆಥಡ್ ಅಂತ ಇದೆ, ಸೆಂಟ್ರಲ್ TET ಇದೆ, ಕರ್ನಾಟಕ TET ಇದೆ. ಇದರಲ್ಲಿ ಯಾವುದು ನಿಮ್ದು ಆಗಿತ್ತಲ್ವಾ. ಈ ಕಾಮನ್ ಆಗಿ ಕನ್ನಡ ಸಬ್ಜೆಕ್ಟ್ ಟೀಚರ್ ಆಗ್ಬೇಕಿತ್ತಂದ್ರೆ ಕನ್ನಡ ಪ್ಲಸ್ TET, ಕರ್ನಾಟಕ TET ಆಗಿ ಪಾಸ್ ಆಗಿರ್ತಿರಲ್ವಾ. ಅದೇ ರೀತಿ ಇಂಗ್ಲಿಷ್ ಮತ್ತು ಸೆಂಟ್ರಲ್ TET ಆಗಿದ್ರೆ ಸೆಂಟ್ರಲ್ TET ನ ಸೆಲೆಕ್ಟ್ ಮಾಡಿಕೊಳ್ಳಿ. ಒಂದ್ಸರಿ ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಆಡ್ ಮಾಡಿ. ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಅಂತ. ಕ್ಲಿಕ್ ಮಾಡಿದ್ರೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಬರುತ್ತೆ. ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಎಸ್ ಅನ್ನ ಮಾಡಿ. ಇದರಲ್ಲಿ ಕಂಪಲ್ಸರಿ ಈಗ ನೀವು ಒಂದ್ಸರಿ ಎಸ್ ಅಂದ್ರಪ್ಪ ಅಂದ್ರೆ ಮುಂದೋಗಿ ನೀವು ಅದು ಜಾಬ್ ನಿಮ್ದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ವೆರಿಫಿಕೇಶನ್ ಸಮಯದಲ್ಲಿ ಕೇಳ್ತಾರೆ ಸ್ನೇಹಿತರೆ. ನಿಮ್ಮ ಬಳಿ ಒಂದು ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ 100% ನಿಮ್ಮ ಬಳಿ ಸರ್ಟಿಫಿಕೇಟ್ ಇದ್ರೆ ಜಾಬ್ ಮಾಡಿದ್ದು, ಆದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಎಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ ಅನ್ನ ಕ್ಲಿಕ್ ಮಾಡಿ. ಎಲ್ಲ ಇನ್ಫಾರ್ಮೇಶನ್ ಎಂಟ್ರಿ ಮಾಡಿದ್ರ ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್. ಓಕೆ, ಇಲ್ಲಿ ಫೋಟೋ ಸಿಗ್ನೇಚರ್ ಸೆಲೆಕ್ಟ್ ಮಾಡೋದಿರುತ್ತೆ. ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ಫೋಟೋ ಇಲ್ಲಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅನ್ನು ಮಾಡಿ ಮತ್ತು ಅಪ್ಲೋಡ್ ಮಾಡಿದ್ರೆ ಸಾಕು, ನಿಮ್ಮ ಪ್ರಿವ್ಯೂ ಫೋಟೋ ಈ ರೀತಿ ಕಾಣುತ್ತೆ. ಅದೇ ರೀತಿ ಸಿಗ್ನೇಚರ್ ಕೂಡ ತೋರಿಸ್ತಾ ಇದೆ. ಇಲ್ಲಿ ನಿಮಗೆ ಹೇಳ್ತಾ ಇದೆ ಓನ್ಲಿ ಇನ್ JPG ಅಲ್ಲಿ ಇರಬೇಕು, ಮ್ಯಾಕ್ಸಿಮಮ್ 1 MB ಒಳಗಡೆ ಫೈಲ್ ಇರಬೇಕು, 1 MB ಗಿಂತ ಒಳಗಡೆ. ಓಕೆನಾ. ಸೈಜ್ ಕೂಡ ಅಡ್ಜಸ್ಟ್ ಮಾಡಬಹುದು. ಸಿಗ್ನೇಚರ್ ನೀವು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಪ್ಲೋಡ್ ಮಾಡಿ ಪ್ರಿವ್ಯೂ ಅನ್ನ ಒಮ್ಮೆ ಚೆಕ್ ಮಾಡಬಹುದು. ಅದಾದ ತಕ್ಷಣ ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಇದೆ. ಕಂಪ್ಲೀಟ್ ಆಗಿ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ಪ್ರತಿಯೊಂದು ಇನ್ಫಾರ್ಮೇಶನ್ ನೀಟಾಗಿ ನೋಡಿಕೊಳ್ಳಿ. ನೀವು UG PG ಏನೇನು ಇನ್ಫಾರ್ಮೇಶನ್ ಆಡ್ ಮಾಡಿರ್ತೀರ ಎಲ್ಲ ಇನ್ಫಾರ್ಮೇಶನ್ಗಳು ಇಲ್ಲಿ ತೋರಿಸುತ್ತೆ. ಎಲ್ಲ ಇನ್ಫಾರ್ಮೇಶನ್ ತೋರಿಸುತ್ತಾ ಸೇವ್ ಅಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿಕ್ಲರೇಷನ್ ಅಂತ ತೋರಿಸ್ತಾ ಇದೆ. ಒನ್ಸ್ ಡಿಕ್ಲರೇಷನ್ ಈಸ್ ಅಕ್ಸೆಪ್ಟೆಡ್ ಯು ವಿಲ್ ನಾಟ್ ಬಿ
ಏಬಲ್ ಎಡಿಟ್ ದ ಅಪ್ಲಿಕೇಶನ್. ಒಂದ್ಸರಿ ನೀವು ಇಲ್ಲಿ ಡಿಕ್ಲರೇಷನ್ ಕೊಟ್ಟು ನೀವು ಫೈನಲ್ ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ಯಾವುದೇ ಎಡಿಟ್ ಆಗೋದಿಲ್ಲ ಅಂತ KE ನಿಮಗೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಇದು ಇನ್ಸ್ಟ್ರಕ್ಷನ್ ಬೇಕಾದ್ರೆ ಒಮ್ಮೆ ಓದಿಕೊಂಡು ನಿಮ್ಮ ಎಲ್ಲ ಅಪ್ಲಿಕೇಶನ್ ಕರೆಕ್ಟ್ ಇದೆ ಅಂತ ನಿಮಗೆ ಅನಿಸ್ತಾ ಇದೆನಾ, ಅವಾಗ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ಓಕೆ ಕ್ಲಿಕ್ ಮಾಡಿ. ಓಕೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಪೋಸ್ಟ್ ಸೆಲೆಕ್ಷನ್ ಅಂತ ಆಪ್ಷನ್ ಬರ್ತಾ ಇದೆ. ಸ್ನೇಹಿತರೆ ನೋಡಬಹುದು, ಈಗ ನಾವು ಇಲ್ಲಿ ನಮ್ಮ ಪೋಸ್ಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ಆಡ್ ಮಾಡಿರ್ತೀರಲ್ವಾ, ಡಿಗ್ರಿ ಮತ್ತು ನೀವು ಸಬ್ಜೆಕ್ಟ್ಗಳು ಐಚ್ಛಿಕ ಭಾಷೆಗಳು ಸೆಲೆಕ್ಟ್ ಮಾಡಿರ್ತೀರಲ್ವಾ, ಆಫ್ನಲ್ ನೀವು ಯಾವ್ಯಾವ ಭಾಷೆಗಳು ಇರತ್ತಂತಲ್ಲ ಆ ಭಾಷೆಗಳ ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ನಿಮ್ಮ ಪೋಸ್ಟ್ ಸೆಲೆಕ್ಷನ್ ಮಾಡಿಕೊಳ್ಳಬೇಕು. ನಿಮ್ಮ ಕ್ವಾಲಿಫಿಕೇಶನ್ ಬಗ್ಗೆ ನೋಡ್ಕೋರಿ, ಕನ್ನಡ ಸಬ್ಜೆಕ್ಟ್, ಸೋಷಿಯಲ್ ಬರುತ್ತೆ ಅಂದ್ರೆ ಸೋಷಿಯಲ್ 750 ಅಂತ ತೋರಿಸ್ತಾ ಇದೆ. ಈಗ ನಾ 2 ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ರೆ 850 ಅಂತ ತೋರಿಸ್ತಾ ಇದೆ, ಮತ್ತೆ 950 ಆಯ್ತು. ಅಂದ್ರೆ ಈ ರೀತಿ ಫೀಸ್ ಗಳು ಆಡ್ ಆಗ್ತಾ ಇದೆ. ಬರೀ 100 ರೂಪೀಸ್ ಪರ್ ಸಬ್ಜೆಕ್ಟ್. ಒಂದ್ ಸಬ್ಜೆಕ್ಟ್ ಗೆ 750 ಪರ್ ಸಬ್ಜೆಕ್ಟ್ ನೀವು ಆಡ್ ಮಾಡಿದ್ರೆ, ಅಂದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಆ ಬೇಸ್ ನಲ್ಲಿ ಇದ್ರೆ ಪರ್ ಸಬ್ಜೆಕ್ಟ್ ಗೆ ಎಷ್ಟು ತೋರಿಸ್ತಾ ಇದೆ, 100 ರೂಪೀಸ್ ಆಡ್ ಆಗ್ತಾ ಇದೆ. ಪ್ರೊಸೀಡ್ ಟು ಪೇಮೆಂಟ್ ಅನ್ನ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಪೇಮೆಂಟ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಸೆಲೆಕ್ಷನ್ ಪೋಸ್ಟ್ ಕನ್ಫರ್ಮ್ ಆಗಿದ್ರೆ ನೀವು ಇಲ್ಲಿ ಇದರಲ್ಲಿ ಏನೋ ಮಿಸ್ಟೇಕ್ ಇತ್ತಂದ್ರೆ ಬ್ಯಾಕ್ ಟು ಮಾಡಿಫೈ ಸೆಲೆಕ್ಷನ್ ಅಂತ ಕ್ಲಿಕ್ ಮಾಡಬೇಕು. ಸರ್ ಎಲ್ಲ ಕರೆಕ್ಟ್ ಇದೆ, ನೋ ಪ್ರಾಬ್ಲಮ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಬಹುದು ಪೇ ನಾವ್ ಅಂತ ಕ್ಲಿಕ್ ಮಾಡಿ. ಪೇ ನಾವ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ನಿಮ್ಮ ಬಳಿ ಸ್ಕ್ಯಾನರ್ ಬರುತ್ತೆ ಸ್ನೇಹಿತರೆ. ಈ ಸ್ಕ್ಯಾನರ್ ಅನ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಅನ್ನ ಮಾಡಿ. ಮರ್ಯಾದೆ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಒಂದ್ಸರಿ ಪೇಮೆಂಟ್ ಮಾಡಿದ್ರಪ್ಪ ಅಂದ್ರೆ ಫೀಸ್ ರಿಸಿಪ್ಟ್ ನೀವೇನ್ ಪೇಮೆಂಟ್ ಕಟ್ತೀರಲ್ವಾ ಆ ಫೀಸ್ ರಿಸಿಪ್ಟ್ ಕೂಡ ನೀವು ಸೇವ್ ಮಾಡಿ ಇಟ್ಟುಕೊಳ್ಳಬೇಕು. ಅದರ ಜೊತೆಗೆ ನಿಮ್ಮ ಅಪ್ಲಿಕೇಶನ್ ಕೂಡ ಫೈನಲ್ ಸಬ್ಮಿಟ್ ಆಗಿರೋ ಅಪ್ಲಿಕೇಶನ್ ಕೂಡ ಸೇವ್ ಮಾಡಿ ಇಟ್ಟುಕೊಳ್ಳಬೇಕು ಸ್ನೇಹಿತರೆ. ಇದು ಜಸ್ಟ್ ಫಾರ್ ನಿಮ್ಮ ಇನ್ಫಾರ್ಮೇಶನ್ ಗೋಸ್ಕರ ಅಪ್ಲಿಕೇಶನ್ ಹಾಕಿದ್ದು, ಇದನ್ನ ನಾವು ಪೇಮೆಂಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಇದರಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ನಾವು ಜಸ್ಟ್ ಫಾರ್ ನಾಲೆಜ್ ಎಂಟ್ರಿ ಮಾಡಿದ್ದೇವೆ. ಅಪ್ಲಿಕೇಶನ್ ಹೇಗೆ ಹಾಕಬಹುದನ್ನ ನಿಮಗೆ ಕಲಿಸಿದ್ದೇವೆ. ಇದನ್ನ ಪೇಮೆಂಟ್ ಮಾಡಿಕೊಳ್ಳಿ. ಫೀಸ್ ರಿಸಿಪ್ಟ್ ಮತ್ತೆ ನಿಮ್ಮ ಪೇಮೆಂಟ್ ರಿಸಿಪ್ಟ್ ಮತ್ತು ಅಪ್ಲಿಕೇಶನ್ ಮರ್ಯಾದೆ ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮರ್ಯಾದೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮಗೆ ಹೇಳ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಜಾಬ್ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್.